ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನಕ್ಕೆ ಅರ್ಜಿ ಹಾಕಲು ಹೇಳಿದ್ದೆ ಅಷ್ಟೇ. ಅರ್ಜಿ ಹಾಕದೇ ಇದ್ರೆ ಹೆಂಗೆ? ಅನುಮತಿ ಪಡೆಯದೇ ಇದ್ರೆ ಹೆಂಗೆ? RSS ಅನ್ನ ಬ್ಯಾನ್ ಮಾಡೇ ಬಿಡ್ತೀವಿ. RSS ನ ಕಾರ್ಯಚಟುವಟಿಕೆಗಳು ಇದಕ್ಕೆ ಕಡಿವಾಣ ಹಾಕ್ತೀವಿ ಅಂತೇಳಿ ಹೇಳಿದಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋ ಮಾತಿದು. ಹೇಳಿದ್ರಲ್ಲ, RSS ಪಥಸಂಚಲನಕ್ಕೆ ಅರ್ಜಿ ಹಾಕಲು ಹೇಳಿದೆ. RSS ನವರು ಮೊದಲು ಅರ್ಜಿ ಹಾಕಬೇಕು ಅಲ್ವೇ? ಅರ್ಜಿ ಹಾಕಲ್ಲ, ಅನುಮತಿ ಪಡೆಯಲ್ಲ ಅಂದರೆ ಹೇಗೆ? ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ, ನಾನು ಯಾರ ಮೇಲೂ ಕೂಡ ಪ್ರಭಾವವನ್ನು ಬೀರೋದಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹಿಂಗಂತೇಳಿ ಹೇಳಿದ್ದಾರೆ. ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದರೆ ಹೆಂಗೆ ಸಾಧ್ಯ ರೀ ಇದು? ನೀವು ಒಬ್ಬರನ್ನ ಖಂಡಿಸಿದ್ದೀರಾ ಅದನ್ನ? ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ಮ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ, RSS ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ಮ ಮನೆಗೂ ಬಂದ್ರು ಬರ್ಬೋದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರಲ್ರಿ? ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ನು ಹೇಳೋದು ಸರಿ ಇಲ್ಲ ಅಂತಲೂ ಕೂಡ ನಿಮ್ಗೆ ಹೇಳೋ ಏನು ಶಕ್ತಿ ಇಲ್ಲ ಅಂದರೆ ಐ ಪಿಟಿ ಯು. ನಮ್ಮದು ನಿಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನಕ್ಕೆ ಅರ್ಜಿ ಹಾಕಲು ಹೇಳಿದ್ದೆ ಅಷ್ಟೇ. ಅರ್ಜಿ ಹಾಕದೇ ಇದ್ರೆ ಹೆಂಗೆ? ಅನುಮತಿ ಪಡೆಯದೇ ಇದ್ರೆ ಹೆಂಗೆ? RSS ಅನ್ನ ಬ್ಯಾನ್ ಮಾಡೇ ಬಿಡ್ತೀವಿ. RSS ನ ಕಾರ್ಯಚಟುವಟಿಕೆಗಳು ಇದಕ್ಕೆ ಕಡಿವಾಣ ಹಾಕ್ತೀವಿ ಅಂತೇಳಿ ಹೇಳಿದಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋ ಮಾತಿದು. ಹೇಳಿದ್ರಲ್ಲ, RSS ಪಥಸಂಚಲನಕ್ಕೆ ಅರ್ಜಿ ಹಾಕಲು ಹೇಳಿದೆ. RSS ನವರು ಮೊದಲು ಅರ್ಜಿ ಹಾಕಬೇಕು ಅಲ್ವೇ? ಅರ್ಜಿ ಹಾಕಲ್ಲ, ಅನುಮತಿ ಪಡೆಯಲ್ಲ ಅಂದರೆ ಹೇಗೆ? ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ, ನಾನು ಯಾರ ಮೇಲೂ ಕೂಡ ಪ್ರಭಾವವನ್ನು ಬೀರೋದಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹಿಂಗಂತೇಳಿ ಹೇಳಿದ್ದಾರೆ. ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದರೆ ಹೆಂಗೆ ಸಾಧ್ಯ ರೀ ಇದು? ನೀವು ಒಬ್ಬರನ್ನ ಖಂಡಿಸಿದ್ದೀರಾ ಅದನ್ನ? ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ಮ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ, RSS ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ಮ ಮನೆಗೂ ಬಂದ್ರು ಬರ್ಬೋದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರಲ್ರಿ? ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ನು ಹೇಳೋದು ಸರಿ ಇಲ್ಲ ಅಂತಲೂ ಕೂಡ ನಿಮ್ಗೆ ಹೇಳೋ ಏನು ಶಕ್ತಿ ಇಲ್ಲ ಅಂದರೆ ಐ ಪಿಟಿ ಯು. ನಮ್ಮದು ನಿಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನಕ್ಕೆ ಅರ್ಜಿ ಹಾಕಲು ಹೇಳಿದ್ದೆ ಅಷ್ಟೇ. ಅರ್ಜಿ ಹಾಕದೇ ಇದ್ರೆ ಹೆಂಗೆ? ಅನುಮತಿ ಪಡೆಯದೇ ಇದ್ರೆ ಹೆಂಗೆ? RSS ಅನ್ನ ಬ್ಯಾನ್ ಮಾಡೇ ಬಿಡ್ತೀವಿ. RSS ನ ಕಾರ್ಯಚಟುವಟಿಕೆಗಳು ಇದಕ್ಕೆ ಕಡಿವಾಣ ಹಾಕ್ತೀವಿ ಅಂತೇಳಿ ಹೇಳಿದಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋ ಮಾತಿದು. ಹೇಳಿದ್ರಲ್ಲ, RSS ಪಥಸಂಚಲನಕ್ಕೆ ಅರ್ಜಿ ಹಾಕಲು ಹೇಳಿದೆ. RSS ನವರು ಮೊದಲು ಅರ್ಜಿ ಹಾಕಬೇಕು ಅಲ್ವೇ? ಅರ್ಜಿ ಹಾಕಲ್ಲ, ಅನುಮತಿ ಪಡೆಯಲ್ಲ ಅಂದರೆ ಹೇಗೆ? ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ, ನಾನು ಯಾರ ಮೇಲೂ ಕೂಡ ಪ್ರಭಾವವನ್ನು ಬೀರೋದಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹಿಂಗಂತೇಳಿ ಹೇಳಿದ್ದಾರೆ. ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದರೆ ಹೆಂಗೆ ಸಾಧ್ಯ ರೀ ಇದು? ನೀವು ಒಬ್ಬರನ್ನ ಖಂಡಿಸಿದ್ದೀರಾ ಅದನ್ನ? ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ಮ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ, RSS ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ಮ ಮನೆಗೂ ಬಂದ್ರು ಬರ್ಬೋದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರಲ್ರಿ? ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ನು ಹೇಳೋದು ಸರಿ ಇಲ್ಲ ಅಂತಲೂ ಕೂಡ ನಿಮ್ಗೆ ಹೇಳೋ ಏನು ಶಕ್ತಿ ಇಲ್ಲ ಅಂದರೆ ಐ ಪಿಟಿ ಯು. ನಮ್ಮದು ನಿಮ್ಮದು
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನಕ್ಕೆ ಅರ್ಜಿ ಹಾಕಲು ಹೇಳಿದ್ದೆ ಅಷ್ಟೇ. ಅರ್ಜಿ ಹಾಕದೇ ಇದ್ರೆ ಹೆಂಗೆ? ಅನುಮತಿ ಪಡೆಯದೇ ಇದ್ರೆ ಹೆಂಗೆ? RSS ಅನ್ನ ಬ್ಯಾನ್ ಮಾಡೇ ಬಿಡ್ತೀವಿ. RSS ನ ಕಾರ್ಯಚಟುವಟಿಕೆಗಳು ಇದಕ್ಕೆ ಕಡಿವಾಣ ಹಾಕ್ತೀವಿ ಅಂತೇಳಿ ಹೇಳಿದಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋ ಮಾತಿದು. ಹೇಳಿದ್ರಲ್ಲ, RSS ಪಥಸಂಚಲನಕ್ಕೆ ಅರ್ಜಿ ಹಾಕಲು ಹೇಳಿದೆ. RSS ನವರು ಮೊದಲು ಅರ್ಜಿ ಹಾಕಬೇಕು ಅಲ್ವೇ? ಅರ್ಜಿ ಹಾಕಲ್ಲ, ಅನುಮತಿ ಪಡೆಯಲ್ಲ ಅಂದರೆ ಹೇಗೆ? ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ, ನಾನು ಯಾರ ಮೇಲೂ ಕೂಡ ಪ್ರಭಾವವನ್ನು ಬೀರೋದಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹಿಂಗಂತೇಳಿ ಹೇಳಿದ್ದಾರೆ. ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ರೀ ಇದು? ನೀವು ಒಬ್ಬರನ್ನ ಖಂಡಿಸಿದ್ದೀರಾ ಅದನ್ನ? ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ಮ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ, RSS ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ಮ ಮನೆಗೂ ಬರ್ಬೋದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರೇನ್ರಿ? ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದ್ರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ನು ಹೇಳೋದು ಸರಿ ಇಲ್ಲ ಅಂತಲೂ ಕೂಡ ನಿಮ್ಗೆ ಹೇಳೋ ಏನು ಶಕ್ತಿ ಇಲ್ಲ ಅಂದ್ರೆ ಐ ಪಿಟಿ ಯು. ನಮ್ದು ನಿಮ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನಕ್ಕೆ ಅರ್ಜಿ ಹಾಕಲು ಹೇಳಿದ್ದೆ ಅಷ್ಟೇ. ಅರ್ಜಿ ಹಾಕದೇ ಇದ್ರೆ ಹೆಂಗೆ? ಅನುಮತಿ ಪಡೆಯದೇ ಇದ್ರೆ ಹೆಂಗೆ? RSS ಅನ್ನ ಬ್ಯಾನ್ ಮಾಡೇ ಬಿಡ್ತೀವಿ. RSS ನ ಕಾರ್ಯಚಟುವಟಿಕೆಗಳು ಇದಕ್ಕೆ ಕಡಿವಾಣ ಹಾಕ್ತೀವಿ ಅಂತೇಳಿ ಹೇಳಿದಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋ ಮಾತಿದು. ಹೇಳಿದ್ರಲ್ಲ, RSS ಪಥಸಂಚಲನಕ್ಕೆ ಅರ್ಜಿ ಹಾಕಲು ಹೇಳಿದೆ. RSS ನವರು ಮೊದಲು ಅರ್ಜಿ ಹಾಕಬೇಕು ಅಲ್ವೇ? ಅರ್ಜಿ ಹಾಕಲ್ಲ, ಅನುಮತಿ ಪಡೆಯಲ್ಲ ಅಂದರೆ ಹೇಗೆ? ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ, ನಾನು ಯಾರ ಮೇಲೂ ಕೂಡ ಪ್ರಭಾವವನ್ನು ಬೀರೋದಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹಿಂಗಂತೇಳಿ ಹೇಳಿದ್ದಾರೆ. ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ರೀ ಇದು? ನೀವು ಒಬ್ಬರನ್ನ ಖಂಡಿಸಿದ್ದೀರಾ ಅದನ್ನ? ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ಮ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ, RSS ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ಮ ಮನೆಗೂ ಬರ್ಬೋದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರೇನ್ರಿ? ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದ್ರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು